ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಖಂಡಿತ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡೇನಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನೇನಾರ ಹೇಳಾಕತ್ತಾಳ ಅಂತ ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ. ದಯವಿಟ್ಟು ಒಂದು ಎರಡು ನಿಮಿಷ ಕೇಳಿಸ್ಕೊಂಡು ಬಿಡ್ರಿ. ವಿಡಿಯೋ ಕಂಟಿನ್ಯೂ ಆಕತಿ ನೋಡುವಂತ್ರಿ. ನಾ ಏನು ಹೇಳಕ್ಕೆ ಬಂದೆ ಅಂದರೆ, ನನಗೆ ತುಂಬ ಮಂದಿ ಕಮೆಂಟ್ ಹಾಕಿದ್ದು, ಅದರಲ್ಲಿ ಇಬ್ಬರು ಕಮೆಂಟ್ ಹಾಕಿದ್ದನ್ನು ನಾನು ಹೇಳ್ತೀನಿ. ಅದರಲ್ಲೂ ಒಬ್ಬರು ಕಮೆಂಟು ಮಾತ್ರ ನನ್ನ ಮನಸ್ಸಿಗೆ ಟಚ್ ಮಾಡಿಬಿಡ್ತು. ಕರೆ ಹೇಳಬೇಕು ಅಂತಂದರೆ ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮೊದಲ ಒಬ್ಬರು ಕಮೆಂಟ್ ಹಾಕಿದ್ರು, ನಾನು ಸರಳನ ಅವ್ರ ಮನೆಗೆ ಅವರು ಕರ್ಕೊಂಡು ಹೋಗದೆ ಬಿಟ್ಟಿದ್ದೆ, ಸರಿನಾ ತಪ್ಪ ಅಂತ ಕೇಳಿದ್ದೆ. ಕರ್ಕೊಂಡು ಹೋಗ್ಲಿಲ್ಲದ ಚಲೋ ಆತ, ಇಲ್ಲಾಂದ್ರೆ ಆಕೆಗೆ ಬುದ್ಧಿ ಬರ್ತಿದ್ದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್ ನನಗೆ ಕಮೆಂಟ್ ಹಾಕಿದ್ದಕ್ಕೆ, ನಿಮ್ಮ ಒಪಿನಿಯನನ್ನು ತಿಳಿಸಿದ್ದಕ್ಕೆ. ನಾನು ನನ್ನ ಒಪಿನಿಯನನ್ನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಇನ್ನೊಬ್ಬರು ಅವ್ರ ಹೆಸರು ಭುವನೇಶ್ವರಿ ಅಂತ, ಆದರೆ ಅವ್ರ ID ಸುಜಾತ ಅಂತ ಐತಿ. ನಾನು ಭುವನೇಶ್ವರಿ ಅವರಿಗೆ ಎರಡು ಮಾತನ್ನು ಹೇಳಬೇಕು. ಯಾಕಂದ್ರೆ ಅವ್ರ ಸ್ಟೋರಿನ ನನ್ನ ಕಮೆಂಟ್ ಮೂಲಕ ಹೇಳ್ಕೊಂಡಾಗ ನಿಜವಾಗ್ಲೂ ನನಗೆ ಎಷ್ಟು ಹಾರ್ಟ್ ಟಚ್ ಆಯಿತು ಅಂದರೆ, ಜೀವನದಾಗ ಹೆಣ್ಮಕ್ಳು ಕೆಲವೊಂದಿಷ್ಟು ಅವ್ರದ್ದಲ್ಲದೇ ಇರೋ ತಪ್ಪುಗಳಿಗೂ ಶಿಕ್ಷಣ ಅನುಭವಿಸುವಂಥ ಪರಿಸ್ಥಿತಿ ಬಂದ್ಬಿಡ್ತೈತಲ್ಲ, ನಿಜವಾಗ್ಲೂ ಅದು ದಾರುಣ. ಯಾಕಂದರೆ ಕೆಲವೊಂದು ಟೈಮಲ್ಲೂ ನಾನು ಸಹ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆಗಳನ್ನು ಅನುಭವಿಸಿದ್ದೀನಿ. ಅಂಥದ್ರಾಗ ಅವರು ಒಬ್ಬರು ಆ ಪರಿಸ್ಥಿತಿಯಲ್ಲಿ ಇರುವಂಥವ್ರು ಭುವನೇಶ್ವರಿ ಅವರು. ಅವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ಎರಡು ಸಮಾಧಾನ ಆಗುವಂಗೆ ಹೇಳ್ತೀನಿ ಅಷ್ಟೇ. ಆಗ್ತೈತೋ ಇಲ್ವೋ ಗೊತ್ತಿಲ್ಲ, ಆದರೆ ಸಮಾಧಾನ ಆಗೋ ಮಾತನ್ನು ಹೇಳೋಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರದ್ದು ಯಾವುದೇ ನನಗೆ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಏನೂ ಅವ್ರದ್ದು ಬೇರೆ ನನಗೆ ಕಾಂಟ್ಯಾಕ್ಟ್ ಇಲ್ಲ, ಬರೀ ಕಮೆಂಟಲ್ಲೇ ರಿಪ್ಲೈ ಕೊಡಬೇಕು ಎಷ್ಟೊತ್ತಿದ್ರು. ಹಾಗಾಗಿ ವಿಡಿಯೋ ಮುಖಾಂತರ ಆದರೆ ಅವ್ರಿಗೆ ರೀಚ್ ಆಗ್ತೈತಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಾಕತ್ತೀನಿ. ಭುವನೇಶ್ವರಿ ಅವರೇ, ನೀವು ಬೇರೆಯವರ ಮಾತನ್ನು ಕೇಳಿ ನನ್ನ ಜೀವನ ನಾನೇ ಹಾಳು ಮಾಡಿಕೊಂಡೆ ಅಂತ ಹೇಳಿದರೆ, ಈ ಸ್ಟೋರಿ ನಿಮಗೆ ರಿಲೇಟಿವ್ ಆಗೈತಿ, ನಿಮಗೆ ಹತ್ತಿರ ನಂದು ಇದೇ ಥರ ಆಯಿತು ಅಂತ ಹೇಳಿದ್ದೀರಿ. ನಿಜವಾಗ್ಲೂ ನೀವು ಈಗ ಪ್ರೆಸೆಂಟ್ ಜೀವನದಾಗ ಏನು ಕಷ್ಟಪಡಾಕತ್ತೀರಿ ಅನ್ನೋದು ಸಹ ನನಗೆ ಹೇಳಿದ್ದೀರಿ. ನೀವು ಟೈಮು ಹಿಂಗೆ ಇರೋದಿಲ್ಲ, ಜೀವನದಾಗ ಏಳು ಬೀಳು ಹಿಂಗೆ ಬರ್ತಿರ್ತೈತಿ. ಇವತ್ತು ನಿಮಗೆ ಕೆಟ್ಟ ಸಮಯ, ನಾಳೆ ಒಳ್ಳೆಯ ಸಮಯ ಬರ್ತೈತಿ. ನಾವು ಒಂದೊಂದು ಸಾರಿಗೆ ಕಾಲ್ಪನಿಕವಾಗಿ ಮಾಡ್ಕೊಂಡಿರೋ ಸ್ಟೋರಿಗಳು ಇನ್ನೊಬ್ಬರ ಲೈಫಿಗೆ ಅದು ರಿಲೇಟ್ ಆಗ್ತೈತಿ, ಕನೆಕ್ಟ್ ಆಕೈತಿ ಅಂದಾಗ ಅದು ನಿಜವಾಗ್ಲೂ ನಮ್ಮ ಕಲ್ಪನೆಯಲ್ಲಿ ಬರುವಂಥವು ನಿಜವಾಗ್ಲೂ ನಡೆದು ಬಿಡುತ್ತಾ ಅಂತ ಅನಿಸ್ಬಿಡುತ್ತೆ. ನಿಜವಾಗ್ಲೂ ಇದು ಸ್ಟೋರಿ ಯಾರ ಜೀವನಕ್ಕೂ ಆಧಾರಿತವಾಗಿಲ್ಲ, ಕೇವಲ ನನ್ನ ಕಲ್ಪನೆಯಲ್ಲಿ ಮಾಡಿರುವಂಥ ಸ್ಟೋರಿ ಇದು. ಹಾಗಾಗಿ ಇದು ಒಬ್ಬರ ಜೀವನಕ್ಕೆ ರಿಲೇಟ್ ಆಯಿತು ಅಂದಾಗ ನಿಜವಾಗ್ಲೂ ಇಂಥ ಮಂದಿ ಇರ್ತಾರ ಅನ್ನಿಸ್ಬಿಡ್ತೈತಿ ನನಗೆ. ನಾನು ಹೇಳೋದಿಷ್ಟೇ, ನಿಜವಾಗ್ಲೂ ಅವ್ರ ಸ್ಟೋರಿ ಕೇಳಿ ನನಗೆ ಎಷ್ಟು ಬೇಜಾರಾಯಿತು ಅಂತಂದ್ರೆ ಅದು ವರ್ಡೇ ಇಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ. ಅವ್ರ ಪಾಪ ಈಗ ಪ್ರೆಸೆಂಟಲ್ಲಿ ಬಟ್ಟೆ ಹೊಲ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಜೀವನ ಮಾಡ್ತಿದ್ದಾರಂತೆ. ನಿಜವಾಗ್ಲೂ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೋ. ಒಂದು ಸಣ್ಣ ತಪ್ಪು ಅವರ ಜೀವನದ ದಿಕ್ಕನ್ನು ಬದಲಾಯಿಸಿ ಬಿಡುವಂಥದ್ದು. ಇರಲಿ, ನಡೆಯೋ ಮನುಷ್ಯ ಎಡವದ, ಆದರೆ ಸರಿ ಮಾಡುವಂಥದ್ದನ್ನು ದೊಡ್ಡವ್ರು ಮಾಡಬೇಕು. ಏನಾದರೂ ಆಗಿರಲಿ, ನನಗೆ ಅವ್ರ ಸ್ಟೋರಿ ಕೇಳಿ ನನಗೆ ನಿಜವಾಗ್ಲೂ ಬೇಜಾರಾಯಿತು. ನಿಮಗೆ ಇವತ್ತಲ್ಲ ಅಂದರೂ ಭುವನೇಶ್ವರಿ ಅವರೇ, ನಿಮ್ಮ ಮಕ್ಕಳ ಕಾಲಕ್ಕಾರು ನಿಮಗೆ ಸುಖ ಸಿಗ್ತೈತಿ. ಇವತ್ತು ಮಾಡಿದ ಮಿಸ್ಟೇಕನ್ನು ಮತ್ತೆ ಇನ್ನೊಂದು ಸಲಿಗೆ ಮಾಡಬೇಡ್ರಿ ಅಂತ ಹೇಳಿ ಈ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಇನ್ನೊಂದು, ನನ್ನ ಸ್ಟೋರಿ ನೋಡಿ ನೀವು ನನ್ನ ರೆಗ್ಯುಲರ್ ವಿಡಿಯೋ ನೋಡ್ತೀರಿ ಅಂತ ನನಗೆ ಅನಿಸುತ್ತೆ. ನೀನು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಅನ್ನೋದು ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಅವರೇ ಅಂತಲ್ಲ, ನನ್ನ ವಿಡಿಯೋ ಇದಾವರೆಗೂ ಯಾರ್ಯಾರು ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ದೀರಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬರ್ ಯಾರ್ಯಾರು ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಡು ಬರ್ರಿ. ಸಾರ್ಬೇ ನಿಲ್ಲಮ್ಮ, ಹೋಗೋಣ ಬಾ. ನಡಿಯ ತಂಗಿ, ಹೋಗೋಣ. ಮದೇವಿ ಬರ್ತೀನಿ ತೊಳೆಯ. ಬರ್ತೀಯಾ ಬೇ? ಏನು ಟೆನ್ಷನ್ ತೊಗೋಬೇಡ, ನಾ ಮತ್ತೆ ಈ ಕಟ್ ಮನೆ ಕಡೆ ಬರ್ತೇನೆ. ಒಟ್ಟು ಅಡುಗೆ ಮಾಡಿಟ್ಟು ನೀ ಏನು ಅಡುಗೆ ಮಾಡ್ಕೊಳಕ್ಕೆ ಹೋಗಬೇಡ, ನಾನು ಅಡುಗೆ ಮಾಡ್ಕೊಂಬಂತ ಅಂದ್ಕೊಡ್ತೀನಿ. ಲಲ್ತಿ ಒಂದಿಟ್ಟು ಅವಾಗ ಮನೆಗೆ ಹೋಗಿ ಮಾತಾಡ್ಸ್ಕೊಂತ ಬರಲೇ. ಆತ ಹೇಳಿ ಮದಕ, ಹೋಗಿರ್ತೀನಿ. ಆತು ತಗೋಳ ಮದೇವಿ, ಬರ್ತೀನಿ. ನಡಿಯಲ್ಲ ಬರಂತವ್ರ ಮದಕ. ಆತು, ಒಂದಿಟ್ಟು ಅವಾಗ ಲಕ್ಷ್ಯ ಮಾಡ್ತಿರ್ಲಿ ಅವ್ರ ಕಡೆ. ಮದಕ ಹೋಗಿರ್ತಾನೆ. ಅಯ್ಯಪ್ಪ, ಎಷ್ಟು ಮಳಿ ಮಾಡಾಗೈತಿ. ಈ ಸದ್ದ ಮಳಿ ಬರತೈತಿ. ಏ ಮಯ್ಯ, ಲೇ ಮಯ್ಯ, ಮಹೇಶ, ಏನಪ್ಪಾಜಿ? ನಡಿಯಪ್ಪ, ಮಳಿ ಮಾಡಾಗೈತಿ, ಹೋಗೋ ನಡಿ. ಅಪ್ಪಾಜಿ, ನಾ ಶರ್ಟ್ ಹಾಕ್ಕೊಂಡು ಬೈಕ್ ತೊಗೊಂಡು ಬರ್ತೀನಿ, ನೀ ನಡಿ. ಏನು ಸವರ್ಸ್ಕೊಂಡು ನಿಂದ್ರಬೇಡ, ಪಟ್ಟ ನಡಿ. ನೋಡ್ಗ ಮಳಿ ಗಾಳಿ ಬೀಸಾಗತೈತಿ, ಪೂರಾ ಮಾಡಾಗೈತಿ. ಈಗ ಜೋರಾಗೆ ಬರ್ತೈತಿ ಮಳಿ. ಸಿಡ್ಲು ಗುಡುಗು ಬಂದ್ಕಿಂತವು ಪಟ್ಟನ ಬಾ. ನಾ ಅಲ್ಲಿ ಹೋಗಿ ರೋಡಿಗೆ ನಿಂತಿರ್ತೀನಿ. ನಡಿ ಅಪ್ಪಾಜಿ, ಬಂದ ಬಿಡ್ತೀನಿ, ನಡಿ. ಅಲ್ಲ, ಇವ್ ಗಾಡಿ ತೊಗೊಂಬರ್ತೇನೆ ಅಂತ ಹಂಗ ಬರತ್ತಾನಲ್ಲ. ಅಲ್ಲೇ ಗಾಡಿ ತೊಗೊಂಬರ್ತೇನೆ ಅಂತ ಹಂಗ ಬರತ್ತೀಯಲ್ಲ, ಗಾಡಿ ಎಲ್ಲಿ ನಿಲ್ಲಿಸಿ ಬಂದಿ ಮತ್ತೆ? ಅಪ್ಪಾಜಿ, ಅದ್ರ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಿ. ಮತ್ತು ಅದಕ್ಕೆ ಅಲ್ಲಿ ಕರೆಂಟಿನ ಮನ್ಯಾಗ ಒಳಗೆ ಹಾಕಿ ಕಿಲಿ ಹಾಕೊಂಡು ಬಂದುಬಿಟ್ಟೆ. ಮತ್ತು ಪೆಟ್ರೋಲ್ ಇಲ್ಲ ಅಂದ್ರೆ ಎಲ್ಲಿ ದುಡ್ಕೊಂತ ಬರಲಿ, ಮಾಡೋ ಒಂದಾಗೈತಿ ಅಂತಂದು ಹೇಳಿ. ಅಲ್ಲಲ್ಲಿ ಅದ್ರ ಪೆಟ್ರೋಲ್ ಇಲ್ಲ ಅಂದ್ರೆ ಬರೋ ಮುಂದೆ ಹೆಂಗೆ ಬಂದಿಲ್ಲ ಮತ್ತೆ? ಅಯ್ಯಪ್ಪಾಜಿ, ಅವಾಗ ಇತ್ತು
ಅಂದ್ರೆ ಅದು ಅಲ್ಲಿ ಮಠ ಅಷ್ಟ ಆಗಿತ್ತಾನ ಆಯ್ತು ಬಿಡು. ಆದ್ರೆ ಒಂದು ಈಟ್ ಐತೆ ಅದು ಅರ್ಧ ದಾರಿಗೆ ಖಾಲಿ ಆಗಂಗಿತ್ತಲ್ಲ, ಅದಕ್ಕೆ ಸುಮ್ಮನೆ ನಾ ಅರ್ಧ ದಾರಿಗಿಂದ ಎಲ್ಲಿ ದೂಡ್ಕೊಂಡು ಹೋಗೋದು, ಮಳೆ ಒಂದು ಬರಂಗೈತೆ ಅಂತೇಳಿ ಅಲ್ಲೇ ಕರೆಂಟಿನ ಮನ್ಯಾಗ ಒಳಗೆ ಹಾಕಿಲಿ ಹಾಕೊಂಬಂದ್ಬಿಟ್ಟೇನಿ. ಏನಾಗೋದಿಲ್ಲ ಹೇಳಪ್ಪಜ್ಜಿ? ಅಲ್ಲ ಏನಾಗೋದಿಲ್ಲ. ಇದು ಇರ್ಲಿ ನಡಿ, ಬೇಷಾತ್ ನಡಿ. ಒಳಗೆ ಹಾಕಿ ಬಂದಿದ್ದು ನಡಿ. ನಾಳೆ 1 ಲೀಟ್ರ್ ಪೆಟ್ರೋಲ್ ತೊಗೊಂಡೋಗಿ ಹಾಕೊಂಡು ತೊಂಬರಕ್ಕೆ ಬರ್ತೈತಿ ನಡಿ. ಮಳೆ ಮಾಡಾತು, ಗಾಳಿ ಒಂದು ಬೀಸಾತೈತಿ. ಈಗ ನಿಮ್ಮ ಒದರ್ತಾಳ ಮನೆಗೆ ಹೋಗ್ತಿದ್ದಂಗೆ ಮಳೆ ಮಾಡ ಗಾಳಿ ಬೀಸಾಕತ್ರು ಮನೆಗೆ ಬರಕ್ಕೆ ಬರೋದಿಲ್ಲ ನಿಮಗೆ ಅಂತಂದು ನಡಿ ಪಟ್ಟನ್ ನಡಿ. ಈ ಹುಡುಗಿ ಆ ರವ್ಯಪ್ಪನ ಹೇಳ್ತಲ್ಲ, ಈ ಹುಡುಗಿ ಇಷ್ಟು ಮಳೆ ಮಾಡಾಗಿತ್ತು, ಬ್ಯಾಗ್ ತೊಗೊಂಡಿತ್ತ ಕಡೆ ಎತ್ತಕೊಂಡಿದ್ದಿತ್ತು. ಏ ತಂಗಿ, ಏನ್ರಿ ಅಣ್ಣ? ಅಲ್ಲ ಬೇ ತಂಗಿ, ಈ ನಮೂನಿ ಮಳಿ ಮಾಡಾಗಿತಿ, ಗಾಳಿ ನಮೂನಿ ಬಿಸಾತೈತಿ, ಬ್ಯಾಗ್ ತೊಗೊಂಡು ಎಲ್ಲಿ ಹೊಂಟಿ ಇತ್ತಾಗ? ಆದ್ರಿ ಅಣ್ಣ, ನಮ್ಮ ತಮ್ಮ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಅಂದನ್ರಿ. ಇಲ್ಲೇ ನಿಂದ್ರ ಗಾಡಿ ತೊಗೊಂಡು ಬರ್ತೀನಿ ಅಂದ, ಅದಕ್ಕೆ ಇಲ್ಲೇ ನಿಂದ್ರ ಹತ್ತೀನ್ರಿ. ಅಯ್ಯ ಇಲ್ಲಿ ನಿಂತು ಏನು ಮಾಡ್ತೀವಿ? ನಡಿ ಬಸ್ ಸ್ಟ್ಯಾಂಡ್ ಮಟ್ಟಾರ ಬಿಟ್ಟು ಬರ್ತೀನಿ. ಬಸ್ ಸ್ಟ್ಯಾಂಡಿಗೆ ಬೇಕಾರೆ ಬಂದು ಹತ್ತಿಸ್ಕೊಂಡು ಹೋಗಲ್ಲಕ್ ನಿಮ್ಮ ತಮ್ಮ. ಬ್ಯಾಡ್ರಿ ಅಣ್ಣ, ನಾನು ಹೋಗ್ತೀನಿ. ಅಯ್ಯ ತಂಗಿ, ಈ ಮಾಡಾಗಿತ್ತಿ ಒಬ್ಬಕ್ಕೆ ಹಂಗೆ ಹೋಗಿವೆ. ಅಲ್ಲ ರವೆ ಹಂಗೆ ನೀನು ಒಬ್ಬಕ್ಕೆ ಕಳ್ಸ್ಯಾನ? ಇಲ್ರಿ, ಅವ್ರೇನು ಹೊಲದಿಂದ ಬಂದಿದ್ದಿಲ್ಲ, ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ ಬಂದೆ. ಅರ್ಜೆಂಟ್ ಹೋಗೋದಿತ್ತು ನೋಡ್ರಿ ಅಣ್ಣ. ಅಲ್ವೇ ಅರ್ಜೆಂಟ್ ಅಂತಿ? ಊರಾಗ ಏನಾಗಿತ್ತೆ ಏನ? ನಡಿ ಮತ್ತು ಬಿಟ್ಟು ಬರ್ತೀನಿ ನಾನೇ ಹೋಗಿ. ಅಣ್ಣ ಬ್ಯಾಡ್ರಿ, ನಮ್ಮ ತಮ್ಮಿಗೆ ಸದ್ದ ಬಂದ ಬಿಡ್ತಾನ್ರಿ, ನೀವು ಹೋಗ್ರಿ. ಮಳಿ ಮಾಡುವಂದಾಗೈತಿ. ಹಂಗವ ಹುಷಾರ ಮತ್ತೆ. ಹಾಂ, ಅಲ್ಲೇ ಎಲ್ಲರ ಒಂದು ಗಿಡ ತೆಳಗರ ನಿಂದರು ಹುಷಾರು. ಸಿಡಿಲು ಗುಡುಗು ಬರ್ತಾವ, ಮಳಿ ಜೋರಾಗಂಗ ಕಾಣಾಕತ್ತೈತಿ. ಹಾಂ, ಅದು ರವೆ ಬುದ್ಧಿರಿ ಇರಾಕಿಲ್ಲ. ಹಾಂ, ಹುಡುಗಿನಿ ಈ ಮಳಿ ಮಾಡಾಗಿತ್ತು 3 ಸಂಜಿಲಿ ಕಳಿಸಿದ ಆಕಾರ ನೋಡು. ದೋಸ್ತ, ಏನು ಮಾಡೋದು? ಇವತ್ತು ಮಳಿ ಒಂದು ಬರತೈತಿ, ಯಾವ ಮನಿನೂ ಕಳ್ತನ ಮಾಡಕ್ ಆಗುದಿಲ್ಲ. ಇದು ಹೆಂಗೂ ಮನಿ ಪಾಳು ಬಿದ್ದಂಗೆ ಐತಿ, ಇಲ್ಲ ಮುಕ್ಕೊಂಬಿಡನ್ ಹೇಳಿ ಇವತ್ತು. ಹ್ಞೂ ದೋಸ್ತ, ಇಲ್ಲ ಮುಕ್ಕೊಂಬಿಡನ್. ದೋಸ್ತ, ಯಾವುದೋ ಒಂದು ಮಾಲ್ ಬರಂಗೈತಿ, ಕಳ್ತನ ಮಾಡೋಕ್ಕಾಗಲಿಲ್ಲ ಅನ್ಕೊಂಡು ಕಳ್ತನ ಮಾಡೋಕೆ ಮಾಲ ನಮ್ಮ ಕಡೆ ಹುಡ್ಕೊಂಡು ಬರಾಕತ್ತೈತಿ ಏನೋ. ಹೌದಪ್ಪ, ಒಂದ ಹೆಣ್ಮಗಳು ಬರತೈತಿ, ಆಕೆ ಹತ್ರ ಬಂಗಾರ ಹಿಂಗಾರ ಏನಾರ ಅದಾವನ ಬ್ಯಾಗಿ ಕಸ್ಕೊಂಡು ಕಳಿಸ್ಬಿಡೋನು. ಹ್ಞೂ ದೋಸ್ತ, ಹೆಂಗೂ ಹೆಣ್ಮಕ್ಳು ಅದಾಳ, ಯಾರೂ ಇಲ್ಲ. ತುತ್ತು ಹಂಗೆಲ್ಲ ಹೆಣ್ಮಕ್ಳನ್ನ ಹಾಳು ಮಾಡೋದಿಲ್ಲ. ಇಲ್ಲೋ ಆಕೆ ಹತ್ರ ಇರೋ ಬಂಗಾರ ರೊಕ್ಕ ಅಟ್ಟ ತಗೊಳ್ಳೋದೆ. ಏನೇ ನಾನು ಅದೇ ಹೇಳಿದ್ನು ದೋಸ್ತ. ಕುಡಿದ ನಿಷೇಧ ಮತ್ತೆ ಏನಾರ ಮಾಡಿ. ತುತ್ತು ಹಂಗೆಲ್ಲ ಇಲ್ಲೋಪ್ಪ. ಏಯ್ ನಿಂದರ ಯಾರು ನೀನ? ಏಯ್ ತೆಗಿ ತೆಗಿ ತೆಗಿ, ನಿನ್ನ ಹತ್ರ ಏನು ರೊಕ್ಕ ಬಂಗಾರ ಬ್ಯಾಗ್ನಾಗ ಏನೈತಿ? ತೆಗಿ ಅಂದೆ, ಸೀದಾ ತೆಗಿ. ಅಣ್ಣ, ನಾ ಇಲ್ಲೇ ಬಂದಿಟ್ಟು ಬಾರೆ ಊರಿಗೆ ಹೋಗೋದಿತ್ತು, ಅದಕ್ಕೆ ಇಲ್ಲೇ ಕಾಲ್ದಾರ್ಯಾಗ ನಡ್ಕೊಂಡು ಹೊಂಟಿದ್ದೆ. ನನ್ನ ಹತ್ರ ರೊಕ್ಕ ಬಂಗಾರ ಏನೂ ಇಲ್ಲ ಅಣ್ಣ. ದೋಸ್ತ ನೋಡ ಏನತ್ತಾಳ, ಈಗ ಎತ್ತಕ್ ರೊಕ್ಕ ಬಂಗಾರ ಇಲ್ಲ ಇರ್ಲಿತ್ತ. ಮುತ್ತಿ ಬ್ಯಾಗ್ ತಗೊಂಡು ಎಲ್ಲಿ ಹೊಂಟಿಯವ್ವ? ಅಣ್ಣ, ನನ್ನ ಜನ್ಮ ತೆಗೆದ್ರು ನನ್ನ ಹತ್ರ ರೊಕ್ಕ ಬಂಗಾರ ಇಲ್ಲ. ಕೊಳ್ಳಾಗ ಹಾಕೊಂಡಿದ್ದೊಂದು ತಾಳಿ ಬಿಟ್ರೆ ಏನೂ ಇಲ್ಲ ನನ್ನ ಹತ್ರ ಬಂಗಾರ. ಇದ್ರಾಗ ಗುಡಾಕೊಂದು 4 ಸೀರೆದವು, ಬೇಕಾದ್ರೆ ತೊಗೊಳಂಗಿದ್ರೆ ತಗೋರಿ. ಏನೋ ದೋಸ್ತ, ಈ ಕೆಟ್ಟ ಧೈರ್ಯವಾಗಿ ಹೇಳತ್ತಾಳ. ಏನಕ್ಕೆ ಏನು ಭಯನೇ ಇಲ್ಲ ಒಂದು ಕಳ್ರಂದ್ರೆ? ಅಲ್ಲ ಆರಾಮ ತಗೋರಿ, ನನ್ನ ಹತ್ರ ಏನಿಲ್ಲ ಅಂತ. ಈಗ ಹೇಳದಂಗ ಈಕೆ ಅಂತ ರೊಕ್ಕ ಬಂಗಾರ ಏನು ಇರಾಕಿಲ್ಲ ದೋಸ್ತ. ಅದಲ್ಲೂ ಆಕೆ ಜೀವನದ ಮ್ಯಾಗ ಆಸೆನಾರ ಹೋಗೈತೇನು? ಕಳ್ರ ಅಂದ್ರೆ ಹೆದರಿಕೆ ಇಲ್ಲ, ಜೀವನಾರ ತೆಗಿತಾರ ಅನ್ನೋದು. ಅಲ್ಲೋ ಪಾಪ, ಆಕೆ ಏನು ಸಮಸ್ಯೆ ಐತಿ? ನಮ್ಮ ಮಾರಿ ನೋಡಿ ಹೆಂಗೆ ಮಾಡಿ ಹೇಳಕಿ. ಅಲ್ಲ ಅಲ್ಲೋ ದೋಸ್ತ, ಬಂಗಾರ ಏನಿಲ್ಲ ಅಂದ್ರೆ ತಾಳಿತೀರ ಅದನ್ನೊಂದರ ತಗೋ. ಏಯ್ ಹುಚ್ಚುಳೆ ಮಗನ, ಹೆಣ್ಮಕ್ಳು ತಾಳಿ ಕದಿಯೋದು ಎಷ್ಟು ಪಾಪ ಐತಿ ಅನ್ನೋದ್ರ ಗೊತ್ತೈತಿ ನಿನಗೆ? ಈ ಕಳತನ ಮಾಡೋದು ನಾನು ಅಡ್ಡದಾರಿ ಹಿಡಿದಿರ್ಬೋದು, ಅದು ಇನ್ನೊಬ್ರು ಹೆಣ್ಮಕ್ಳು ತಾಳಿ ಎಂದು ಕಿತ್ಕೊಂಡು ಹೋಗಿ ಕಳತನ ಮಾಡಿಲ್ಲ ನಾನು. ಹಿಡ್ಸಿ ಮಗನ, ಅಂಥದ್ದು ಏನಾರ ಮಾಡಿದ್ರೆ ನೀನು ಇಲ್ಲೇ ತುಳ್ದ ಹಾಕ್ತೀನಿ ನಾ. ಏನಿಲ್ಲ ಅಂದಿದ್ದಕ್ಕೆ ಹೇಳಿದೆ ಬಿಡೋ ಮರ್ಯ. ಇವತ್ತು ಯಾವ ಮದಿನೂ ಇಲ್ಲ, ಮತ್ತು ಕಳತನ ಏನಿಲ್ಲ ಅಂದ್ರೆ ತಾಳಿರ ಸಿಗ್ತೈತೆ ಅಂತ ಹೇಳಿದೆ. ಆತು ಬಿಡು, ನೀ ಅಂದಂಗೆ ತಾಳಿ ಏನು ಬೇಡ, ಮತ್ತು ಅಕ್ಕಿ ಹಂಗೆ ಕೆತ್ತಕ್ಕೇನೂ ಇಲ್ಲ. ಮತ್ತೇನೀಗ ಬಿಡೋ ನನ್ನಕಿನ ಅದಕ್ಕೆ ನೀನು ಇಟ್ಕೊಂಡು ಏನು ಮಾಡ್ತಿ? ನಾವು ಕಳ್ರದೇವಿ, ನಿನಗೇನು ಜೀವ ತೆಗಿತೇವೆ ಅನ್ನೋದ್ರ ಅಂಜಿಕೆ ಐತಿಲ್ಲ? ಏನು ಆರಾಮ ಮಾತಾಡ್ತೀಯಲ್ಲ? ಅಣ್ಣ, ಜೀವನನ ಬ್ಯಾಸ್ರ ಅದಕ್ಕಿನ ಅಂಥದ್ರಾಗ ನೀವು ನಾನು ಕೊಲ್ತೀನಿ ಅಂದ್ರೆ ನಾ ಬೇಡ ಅಂತೀನಿ. ಕೊಂದ ಬಿಡ್ರಿ, ನನಗೂ ಬದುಕೋ ಆಸೆನೇ ಇಲ್ಲ. ಏನು ಹಿಂಗಂತೇಳೋ ದೋಸ್ತು? ಏನಾರ ಲವ್ ಫೇಲರ್ ಗಿರಾಕಿರ್ಬೇಕು ಮರ್ರೆ. ಅಲ್ಲ ಈ ಹೆಣ್ಮಗಳು ಈ ಕಾಲ್ದಾರಿ ಒಳಗೆ ಇಷ್ಟೊತ್ತಾಗ ಓಡಾಡಬಾರ್ದು. ಈ ಜಾಗ ಸರಿ ಇಲ್ಲ. ನಡಿ ನಡಿ, ಅಲ್ಲಿಗೆ ಹೋಗ್ಬೇಕು ನೋಡು. ಹೋಗಿ ನಡಿ.
ಲೇ ದೋಸ್ತ ನನ್ನ ಜೀವನದಾಗ ಇಂಥ ಧೈರ್ಯಸ್ಥ ಹೆಣ್ಮಗಳನ್ನ ಈಕಿನ ನೋಡಿದ್ದು ನೋಡ್ಲಿ. ಹೌದು ದೋಸ್ತ, ನಾನು ಅಲ್ಲ ಈ ಕಾಲ್ದರ್ಯಾಗ ನಾವು ಹಿಂಗೆ ಮಕ್ಕಕ್ಕೆ ಮಾಸ್ಕ್ ಹಾಕೊಂಡು ನಿಂತೀವಿ, ಒಂದಿಟ್ಟು ಅಂಜಿಕೆನ ಇರ್ಲಕ್ಕಿಗೆ ಏನಿಲ್ಲ. ಈ ಕಾಡಿನ್ಯಾಗ ಕಾಲ್ದರ್ಯಾಗ ಬಂದಾಳು, ಭಯ ಅನ್ನೋದಿಲ್ಲ. ಈ ಮನೆ ನೋಡಿದ್ರೆ ದೆವ್ವ ಐತೇನಂತ ಯಾವ್ದಾರಿಗೂ ಅಂಜಿಕೆ ಬರ್ತೈತಿ. ಹಂಗೆ ನೋಡು ಮರ್ರಿ, ಆಕಿಗೂ ಹಂಗನ ಧೈರ್ಯ ಐತೆ ನೋಡ ಹೆಣ್ಮಗಳಿಗೆ. ಜೀವನನ ಬೇಡ ಹೊಂಟೇನಿ ಅನ್ನಾಕತ್ತಾಳ. ಮತ್ತೆ ಇದೇನು ಪರಿಸ್ಥಿತಿ ಇತ್ತು ಏನು? ಮತ್ತೆ ಸತ್ತರ ಹೋಗಲಿ ಇದ್ದರು ಇರ್ಲಿ ಅಂತ ಹೊಂಟಿರ್ಬೇಕು ಆಕಿನ. ಹೌದು ದೋಸ್ತ, ಆದರೂ ಭಾಳ ಧೈರ್ಯ ಐತೆ ಹೆಣ್ಮಗಳಿಗೆ. ಇರ್ಲಿ ನಡಿಯಪ್ಪ. ಇವತ್ತಂತೂ ಮತ್ತೆ ಯಾವ ಕಳತನ ಇಲ್ಲ. ಇಲ್ಲ ಮಕ್ಕೊಂಡ್ರ ಮುಂಜಾನೆ ಅದು ಹೋಗೋಣ. ನಡಿ ನಡಿ. ಏನು ಜೋರು ಮಳೆ ಬರತೈತಿ ನೋಡ್ರಿ. ಗುಡುಗು ಸಿಡ್ಲು ವಾ ನೀರಿನಂಗ ಮಳೆ ಬರತೈತೇನ. ನಾವು ಹೊಲ್ದಾಗಿದ್ದಾಗ ಭಾಳ ಮಾಡಾಗಿತ್ತು, ನಾ ಅದಕ್ಕೆ ಬಡ ಬಡ ಬಂದ್ಬಿಟ್ವಿ. ಚಲೋ ಮಾಡಿದ್ರೆ ಹೇಳು. ನೀವು ಬಂದು ಮನೆ ಮುಟ್ಟಿದ್ರಿ ಮಳೆ ಹಿಡಿಕ್ ನೋಡ್ರಿ. ಸಣ್ಣ ಹಿಡಿತಾವ, ಈಗ ಜೋರ ಆಗಿಬಿಟ್ಟೈತೆ ನೋಡ್ರಿ. ಏನು ಗುಡುಕ್ತೈತಿ ನೋಡ್ರಿ. ದೊಡ್ಡ ದೊಡ್ಡ ಮಳಿ ಚಾಲೂ ಆದವು ಮಾದಿ. ಮಳಿ ಚಲೋ ಆದು. ಅಪ್ಸರ ತಂಗಿ ಕರೆಂಟ್ ಹೋಗಿದಾವ, ಮಳಿ ಚಲೋ ಆಗೈತಿ. ಬ್ಯಾಟ್ರಿ ಚಾರ್ಜ್ ಹಾಕಿಟ್ಟಿ ಇಲ್ಲ? ಫುಲ್ ಚಾರ್ಜ್ ಮಾಡೀನಿ. ದೌಡ ಅಡುಗೆ ಮಾಡಿ ಚಲೋ ಮಾಡಿದ್ವಿ ನಾವು ತಂಗಿ. ನೋಡಿ ಈಗ ಮತ್ತೆ ಕರೆಂಟ್ ಹೋದ್ ಬಂದ್ರೆ ಅಡುಗೆ ಮಾಡಕ್ಕೆ ಹಾಕಿದ್ದಿಲ್ಲ. ಈ ಮಳೆಗಾಲದಿಂದ ಇನ್ನು ದೌಡ ಅಡುಗೆ ಮಾಡಿರ್ಬೇಕು ನಮ್ಮ ಊರ ಸಂಜಿಲೆ. ಹೌದು ನೋಡ್ಬೇಕು, ಮಳಿ ಚಲೋ ಆತು. ಈಗ ಏನಾರು ಕರೆಂಟ್ ಹೋತಂದ್ರೆ ರಾತ್ರಿ ಬೆಳತನ ತೆಗೆದ್ನ. ಅಯ್ಯ ಕರೆಂಟ್ ಹೋಗೇ ಬಿಡ್ತು ನೋಡ್ರಿ ಅನ್ನೋದ್ರಾಗನ. ಮಗಳದು ಏನು ಕರವಾಯಿ ನೋಡು. ಈಗೀಗ ಅಂದ್ರೆ ಆಗ ಕರೆಂಟ್ ಹೋತು. ಏ ಮಯ್ಯ, ಆ ಬ್ಯಾಟ್ರಿ ಹಚ್ಚಲೇ. ಅಲ್ಲ ಆ ಕತ್ತಲಾಗ ಒಳಗೆ ಸೇರ್ಕೊಂಡು ಏನು ಮಾಡತ್ತಿ? ಏನಿಲ್ವೇ, ಸುಮ್ಮ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಬೇಷ್ ಮೊಬೈಲ್ ತೀರ್ತಿರ್ತೋಳಪ್ಪ. ಹಾಕೋಬೇಕು ಪಡ್ಸಲೆ ಕೂತು ಮೊಬೈಲ್ ತೀರ್ತಾಳೆ, ನೀವು ಒಬ್ಬ ಕೊನೆ ಕೂತು ಮೊಬೈಲ್ ತೀರ್ತಿ. ಬೇಷ್ ಆತು. ಎದಕ್ಕೂ ಎಲ್ಲದಕ್ಕೂ ಒದರ್ತಿ ನೋಡ್ಬೇ ನೀವು. ಮತ್ತೆ ಯಾಕೆ ಮೊಬೈಲ್ ಇಲ್ದಂಗೆ ಖಾಲಿ ಬಂದು ಕೂತಿ? ಚಾರ್ಜ್ ಖಾಲಿ ಆತು ಬೇ. ಚಾರ್ಜ್ ಹಾಕೊಂಡು ತೋದೆ ಕರೆಂಟ್ ಹೋತ್ ನೋಡು. ಅಂದನೆ ಹೊರಗೆ ಬಂದೀನಿ. ಬೇಷ್ ಆತು ನೋಡು. ಅಂದಂಗ ಮಾದಿ ನಿನ್ಗೊಂದು ಹೇಳೋದು ಮರ್ತು ನೋಡು. ಈಗ ಕರೆಂಟ್ ಹೋದು ಕತ್ಲಾಗಿತ್ತು ಅಂದಿದ್ದಕ್ಕೆ ನೆನಪು ಬಂತು. ಏನ್ರಿ? ಅದು ನೀಲವಕ್ಕನ ಸಸಿ ಆ ರವ್ಯಾನ್ ಹೆಂಡ್ತಿ, ಅದು ನಮ್ಮ ಹೊಲಕ್ಕೆ ಹೋಗೋ ಕಾಲ್ದಾರ್ಯಾಗ ಬ್ಯಾಗ್ ತೊಗೊಂಡು ಹೊಂಟಿತ್ತ ಹುಡುಗಿ. ಏನೋ ಅವ್ರ ತಮ್ಮ ಕರ್ಯಾಕ ಬಂದಾನ, ಊರಿಗೆ ಹೋಗೋದೈತ್ರಿ ಅಣ್ಣ ನಾವು ಹೊಕ್ಕನ್ರಿ ಅಂತ. ನಡಿವಾ ಮತ್ತೆ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬರ್ತೀನಿ, ಮಳೆ ಮಾಡಾಗೈತಿ ಕತ್ಲಾಗೈತಿ ಅಂದ್ರೂ ಕೇಳಲಿಲ್ಲ. ಹೋತ್ವೆ ಅದು ಹುಡುಗಿ. ಬಸ್ ಸ್ಟ್ಯಾಂಡ್ ಬರ್ತೈತ್ರಿ? ನೀವು ಬುದ್ಧಿ ರೈತಿಲ್ಲ. ಅಲ್ಲಿ ಅವ್ರ ತಮ್ಮ ದಾರ್ಯಾಗ ಬರ್ತಾನೆ ಅಂದಿದ್ನಂತ. ಅದಕ್ಕೆ ಅವ ಎಷ್ಟೊತ್ತಿಗೆ ಬರ್ತಾನೆ ಏನೋ, ನಡಿವಾ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬರ್ತೀನಿ, ಬೇಕಾರೆ ಅಲ್ಲೇ ಬಂದು ಕರ್ಕೊಂಡು ಹೋಗ್ತಾನ ಅಂತಂದು ಅಂದೇನ. ಅದಕ್ಕೆ ಇಲ್ರಿ ಅಣ್ಣ ಇಲ್ಲೇ ಬರ್ತಾನು, ನೀವು ಹೋಗ್ರಿ ನಾ ಹೊಕ್ಕನಿ ಅಂತ ಹೇಳಿ. ಯಾಕೆ ಮಾರಿ ತಪ್ಪು ಮಾಡಿದ್ದ ಏನಾರ ಮನ್ಯಾಗ ಹೆಚ್ಚು ಕಮ್ಮಿ ಆಗಿತ್ತೇನ ಮತ್ತೆ? ಅಯ್ಯೋ ಆ ಕಾಲದಾರಿಗೆ ಎಲ್ಲಿ ನಡ್ಕೊಂಡು ಹೋದ್ರಿ ಅದು ಹುಡುಗಿ? ಅಲ್ಲ ಬಸ್ಗೆ ಸತ್ಕೊಂಡು ಎಲ್ಲರೂ ಯಾವ್ದಾರು ಬೇರೆ ಊರಿಗೆ ಹೋಗೋದಲ್ಲ. ಅಲ್ಲ ಕಾಲದಾರ್ಯಾಗ ಕಳ್ರು ಸಾಕ್ರು ಅಲ್ಲ ಜಾಗ ಎರಡೇ ಸೇರಿ ಹೆಂಗಿರ್ತೈತಿ ಹೇಳಕ್ಕೆ ಬರೋದಿಲ್ಲ. ಆದಾರೆ ಹೋದ್ರಿ ಅದು ಹೆಣ್ಣು ಇಲ್ಲ. ಮತ್ತೆ ನಿಂಗೆ ಗೊತ್ತೈತೆ ನಾಕೆ ಹೋಗೋದು? ಗೊತ್ತೈತ್ರಿ. ಅದಕ್ಕೆ ಹೋಗೋ ಮುಂದೆ ನಾವು ಅಲ್ಲೇ ನಿಂತಿದ್ವಿ. ಮನ್ಯಾಗ ಏನೋ ಒಟ್ಟು ಸಮಸ್ಯೆ ಆಗೈತಿ. ಹಿಂಗೆ ಮಂದಿ ಮಾತು ಕೇಳ್ಕೊಂಡು ಮನ್ಯಾಗ ಆಕೆ ಗಂಡ ಆಕಿನ ಹೊರಗೆ ಹಾಕ್ಯಾನ ರವಯಪ್ಪ. ಅಯ್ಯಯ್ಯ, ಆಕಿನ ಯಾಕೆ ಹೊರಗೆ ಹಾಕ್ಯಾನ? ಏನು ಮಾಡ್ಯಾಳ ಅಂತದು ಮದಿ? ಏನ ಅದು ಶಂಕರಮ್ಮನ ಸಸಿ ಪ್ರೇಮಿ ಅದು ಏನೇನ ಇಲ್ಲಿ ಸಲ್ಲದು ಹೇಳ್ಕೊಟ್ಟು ಬಿಟ್ಟೈತಿ ಆ ಹೆಣ್ಣಿಗೆ. ಇದು ಸರಳಿ ಕೇಳ್ದಂಗೆ ಮಾಡಕ್ಕೆ ಹೋಗಿ ರವ್ಯಾನ್ ಕೈಯಾಗ ಈ ನೀಲಮ್ಮನ ಕೈಯಾಗ ಸಿಕ್ಕಾಕೊಂಡು ಸೀರೆ ಉಟ್ಕೊಂಡು ತವ್ರ ಮನೆಯವ್ರು ಬಂದು ಚಿಪ್ ಕಟ್ಟಿ ನಾವು ಕರ್ಕೊಂಡು ಹೋಗೋದಿಲ್ಲ ಎಲ್ಲರ ಶೆಟ್ಟಿ ಅಂತೇಳಿ ಹೋಗ್ಯಾರ. ಇವನು ರವ್ಯಾನ ಹೊರಗೆ ಹಾಕಿದ, ತವ್ರ ಮನೆಯವರು ಕರ್ಕೊಂಡು ಹೋಗಲಿಲ್ಲ. ಎಲ್ಲಿ ಹೋಗೈತೆ ನೋಡು ಹೋಗೈತೆ ಪಾಪ ಹೆಣ್ಣು. ಎಷ್ಟು ಹೇಳಿದ್ವಿ ಬಾರ್ಲಿ ನಮ್ಮ ಮನ್ಯಾಗಾರ ಇರು ಅಂದ್ರು ಅದು ಮಂಡಿ ಹಂಗೈತ್ರಿ. ಒಂದಿಟ್ಟು ಮಾತಾ ಕೇಳೋದಿಲ್ಲ. ಗನಾ ಮಂಡಿ ಹೆಣ್ಣು ಐತದು. ಹೊಕ್ಕನ್ನ ಅಂತ ಹೋದ್ಲು. ಮತ್ತು ನಾವ್ರಿ ಏನು ಮಾಡೋದ್ರಿ? ಅಲ್ಲ ಯಾವ್ದಾರ ಬಸ್ ಹತ್ಕೊಂಡು ಯಾವ್ದಾರ ಸಂಬಂಧಿಕರ ಮನೆಗೆ ಹೋಗ್ಕಾಳಂತ ನಾನು ಅನ್ಕೊಂಡೇನಿ. ಅಲ್ಲ ಕಾಲ್ದರಿಗೆ ಅದಕ್ಕೆ ಹೋಗಿದ್ದಿತ್ತದು ಅಂತಿನ್ನ. ಏಯಪ್ಪ ಅಪ್ಪ, ಅಲ್ಲ ಏನಾರ ಮಾಡಲಿ ಹೊರಗೆ ಹಾಕೋದು ಏನಿತ್ಲಿ ಆ ರವ್ಯಾಂದು ಬುದ್ಧಿ ಐತಿಲ್ಲ ಅವಂಗ. ಏನಾ ನಿಮ್ಮ ಅತ್ತೆ ಈಸ ಹಾಕಿ ಅಂತ ಅಂದಿದ್ಲು ಅಂತಕಿ ಪ್ರೇಮಿ. ಈಗೇನ ಈಸ ಹಾಕ್ತೇನಂತೇನ ಮಾತಾಡ್ಕೊಳತ್ತಿದ್ರಂತ. ಯಾವ ಅದು ಏನೇನ ಕೇಳಿಸ್ಕೊಂಡು ಜನ ಹುಲಿಗೇರಿ ಮಾಡ್ಕೊಂಡಾರ್ರಿಪ್ಪ ಏನೇನ ಅವರು. ಅದಕ್ಕೆ ಸಿಟ್ಟಿದೆ ಮಟ್ಟ ಬಾರವ ನಮ್ಮ ಮನೆಯಾಗಿರು ಅಂದ್ರೆ ಅದು ಹೆಣ್ಣು ಮಾತು ಕೇಳ್ದಂಗೆ ಅದು ಮಂಡಿ ಹಂಗೆ ಹೋತು. ಇವನು ಸಿಟ್ಟಿನ್ಯಾಗ ಇವನು ರವ್ಯಾನ ಹಂಗೆ ಮಾಡ್ದ. ಅದಕ್ಕೆ ನೀಲಮ್ಮ ಬಂದಿತ್ತು ಒಂದಿಟ್ಟು ಸಕ್ರೆಪ್ಪಣ್ಣಗೆ ಹೇಳವ ಅವತ್ತು ನಮ್ಮ ರವ್ಯಾಗ ಬುದ್ಧಿ ಹೇಳಾಕ ಅಂತಂದು ಅವ್ನು ಸಿಕ್ಕರು ಒಂದಿಟ್ಟು ತಿಳಿಸಿ ಹೇಳ್ರಿ ಅವಂಗೆ. ಮಾದಿ ಅವ್ನು ತಿಳಿಸಿ ಹೇಳೋದು ಹಂಗೆ ಬಿಡ್ಲಿ. ಈ ನಡು ರಾತ್ರಿಯಾಗ ಈ ನಮೂನಿ ಗುಡುಗು ಸಿಡ್ಲು ಮಳಿ ಆ ಹುಡುಗಿ ಎಲ್ಲಂತ ಹೋಗತ್ಲಿ ದಾರ್ಯಾಗ. ಅಲ್ಲ ಆಕೆ ಅವ್ಗೆ ತಿಳಿಸಿ ಹೇಳಿದ್ರಕ್ಕಿನ್ ಎಲ್ಲಂತ ಹೋಗಿ ಹುಡ್ಕೊಂಬಂದು ಇವಂಗೆ ಒಪ್ಪಿಸೋದಂತಿನ್ನ. ಅಲ್ಲ ಏನಾರು ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋದು? ತುತ್ತು ಏನು ಮಕ್ಕಳು ಈಗಿನ ಸುಮಾರು ಅದಾವು ಬಿ. ತೂ ಹೇಳಿ ತಿಳ್ಕೊಳ್ಳೋ ಶಕ್ತಿ ಇಲ್ಲ ನೋಡ ಮಾದಿ ಈಗಿನ ಹುಡುಗರಿಗೆ. ಹೌದು ಬಿಡ್ರಿ, ಈಗಿನ ಏನಕ್ಕೆ ತಾಳ್ಮೆ ಅನ್ನೋದೇ ಇಲ್ಲ.
ಎಲ್ಲ ನಮ್ಮ ಕಾಲದಾಗ ದೊಡ್ಡವ್ರ ಮಾತು ಕೇಳೋದಿತ್ತು ಈಗಿನ ಯಾವ ಕೇಳೋಂಗಿಲ್ರಿ ಬಕ್ಕವರ್ಲಿ ಬೀಡವಕ್ಕೆ ತಮ್ಮ ಮುಗಿನ ನೀರ್ಕನ ಮಾತಾಡ್ತಾವ ತಮ್ಮ ಸಂಡಿಲೆ ನೀರು ಕುಡ್ದವಂತಾವು ಅಲ್ಲ ನಾನು ಚಂದ್ರಿ ಲಲ್ತಿ ಸರಸ್ವತಿಯಮ್ಮ ಎಟ್ಟು ಗಲ 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 ಅಂದಿ ಬಾರ್ಲಿ ಅವ್ನು ಸಿಟ್ಟಿಡೆ ಮಟ್ಟ ನಮ್ಮ ಮನ್ಯಾಗಿರ್ಬಾ ಅಂತ ಆ ಸರಸ್ವತಿಯಮ್ಮ ನಿನಗೆ ಇಷ್ಟ ಬಂದೆಟ್ಟು ದಿನ ಇರಯ್ಯವ್ವ ನಮ್ಮ ಮನ್ಯಾಗ ನಾ ಏನು ಅನ್ನಂಗಿಲ್ಲ ಅಂತ ಆಕಿ ನೀಲಮ್ಮ ಆ ಕೆಟ್ಟ ಮಾಡಿದ್ರು ಸಸಿಗೆ ಎಟ್ಟು ಬಡ್ಕೋತ ಗೊತ್ತೇನ್ರಿ ಯಾರ್ದಾರ ಮನ್ಯಾಗಿರುವ ನಾ ಇಕ್ಕಟ್ಟು ಹೇಳಿಸಿ ಕರ್ಕೊಂಡು ಹೋಗ್ತಾನಂದ್ರೆ ಅವ್ರ ಅತ್ತಿ ಮಾತು ಕೇಳಲಿಲ್ಲ ಅದು ಸಿಟ್ನಾಗ ಎಮ್ಮಕ್ನಾಗ ಹಂಗೆ ಹೋತಿ ಇವನ ಉರುಣಿಗಿಲ್ಲ ಸಿಟ್ನಾಗಕ್ಕಿನ್ನ ಹೊರಗೆ ಹಾಕಿದೆ ನಮ್ಮ ಹೋಗಿ ಹಿಂಗೆ ಮಾಡ್ತಾಳಂತ ಆ ತವ್ರ ಮನೆಯವು ಹಿಂಗೆ ಮಾಡ್ಯಾಳ ಅಂದ್ರೆ ನಮ್ಮ ಮನ್ಯಾಗ ಇನ್ನೂ ಕೊಡವು ತೊಗೊಳೋದಾವ ಅಂತೇಳಿ ಈಕಿನ ಕರ್ಕೊಂಡು ಹೋಗಿಲ್ಲ ಇಲ್ಲೇ ಬಿಟ್ಟು ಹೋಗ್ಯಾರ ಅಲ್ಲ ಮುಂದಿನ ಜೀವನ ಏನ್ರಿ ಹಿಂಗೆ ಮಾಡ್ಕೊಂಡು ಹೋದ್ರೆ ಯಾರ್ಯಾರು ಒಬ್ಬರ ತಾಳ್ಮೆ ತಗೋಬೇಕು ಈದರ ಸೋತ್ ನಡಿಬೇಕು ಅವರ ಸೋತ್ ನಡಿಬೇಕು ಇದಕ್ಕೂ ಹೇಳಂಗಿಲ್ಲ ಹುಡುಗಿಗೆ ಅಲ್ಲ ಏನು ಹರ್ಕಾತಿತ್ರಿ ಹಂಗೆ ಹೋಗೋದಕ್ಕಿ ಇಲ್ಲೇ ಎಲ್ಲರೂ ಉಳ್ಕೊಂಡಿದ್ರೆ ಆಗ್ತಿತ್ತಿಲ್ಲ ನೀ ಹೇಳೋದು ಖರೆ ಐತಿ ಆದ್ರೆ ಒಬ್ರ ಮನಸ್ಸಿನಾಗ ಏನಿರ್ತೈತಿ ಆಗಿನ ಪರಿಸ್ಥಿತಿಯಾಗ ಹೆಂಗೆ ಹೇಳಕ್ಕಾಕೈತಿ ಅಲ್ಲ ಆ ಪರಿಸ್ಥಿತಿ ಅವ್ರಿಗೆ ಬಂದವ್ರಿಗೆ ಗೊತ್ತೈತಿ ನಾವು ಅಂತೀವಿ ಯಾವ್ದು ಮಾಡಿದ್ರಿತ್ತು ಇದು ಮಾಡಿದ್ರಿತ್ತು ಆಕಿಗೆ ಇಲ್ಲಿ ಇರ್ಲಾಕ ಆಗಲಿಲ್ಲ ಅಂತದು ಮನಸ್ಸು ಏನು ಕೆಟ್ಟಾಗಿತ್ತ ಯಾರಿಗೆ ಗೊತ್ತು ಆಕಿಗೆ ಊರ ಬೇಡ ಅನ್ಸಿರ್ಬೇಕು ಏನೋ 108 ಅವ್ರ ಮನಸ್ಸಿನಾಗ ಓಡಿರ್ತಾವು ಆ ಪರಿಸ್ಥಿತಿಯಾಗ ಇದ್ದವ್ರ ಮನಸ್ಥಿತಿ ಅವ್ರಿಗೆ ಗೊತ್ತಿರ್ತೈತಿ ಮದಿ ನಾವು ಹಂಗೆ ಮಾತಾಡೋಕೆ ಆಗೋದಿಲ್ಲ ಏನು ನೋಡೋಣ ಹೇಳಿ ಅಲ್ಲ ಈ ರಾತ್ರಿಗೆ ಎಲ್ಲಿರ್ತೈತಿ ನನಗೆ ಅದ ಚಿಂತೆ ಹತ್ತತ್ ನೋಡಮ್ಮ ಅದಿ ಪಾಪ ಹರೇದು ಹುಡುಗಿ ಮಾಡೋದ್ರಿಪ್ಪ ಮತ್ತು ನಾವು ಎಲ್ಲ ಮಾಡೋಟ್ ಮಾಡಿದ್ವಿ ಮಾತು ಕೇಳಲಿಲ್ಲ ಏನೇನು ಮಾಡ್ತಾಳ ಪರಮಾತ್ಮನ ಕಾಪಾಡ್ಬೇಕಿನ್ ಅದೇ ರವ್ಯಾನ ಹಿಂಗೆ ಮಾಡಬಾರ್ದು ಬಿಡು ಸಿಗ್ಲಿ ಅವನು ಹಡ್ಸಿಕ್ಕೆ ಅವನು ಮಾಡ್ತೇನೆ ಅವನು ಏನು ಹುಚ್ಚುಳೆ ಮಗ ಅದಾನವ ಎಲ್ಲರ ಅವು ಹಂಗ ಬಿಡ್ರಿ ತವ್ರ ಮನೆಯವು ಅವು ಅಂತ ಕನಗೇಡಿನವ ನೋಡು ಸಿಗ್ಲಿ ಹೇಳ ಅವ್ನು ನಾಳೆ ಮುಂಚೆ ಮಾಡ್ತೀನಿ ಅವ್ನು ಇವ ಕರೆಂಟ್ ಬಂತು ನಡೀವಿ ಕರೆಂಟ್ ಬಂತು ಈಗ ಉಣ್ಣನ ನಡಿಯ ಅಪ್ಸರ ತಾಟಾಕ್ ನಡಿ ಎಲ್ಲರಿಗೂ ತಮ್ಮ ನಡಿ ಉಣ್ಣನ್ ನಡೀವಿ ಸೈಕಲ್ ಮರಿ ತೊಗೊಂಬ ಹೋಗ್ರಿ ಉಣ್ಣನ್ ನಡಿ ನನಗೆ ಆ ಹುಡುಗಿದ ಚಿಂತೆ ಆಗ್ತದೆ ನೋಡ ಮಾದಿ ಪಾಪ ಎಲ್ಲಿ ಹೋಗಿತ್ತು ಹೆಂಗೆ ಮಾಡ್ತೈತಿ ಹೆಂಗಿರ್ತೈತಿ ಹೂವಾ ನೆನೆಸ್ಕೊಂಡ್ರೆ ಎದಿ ಬಗಲ್ಲ ಅಂತೈತಿ ನೋಡು ಏನಾಗೋದಿಲ್ಲ ಹೇಳಿ ದೇವ್ರು ಇರ್ತಾನ ನಡ್ರಿ ಎಲ್ಲರಿಗೂ ಅವ್ರ ಜನ್ಮ ಕಾಪಾಡ್ಕೊಳ್ಳೋ ಶಕ್ತಿಯ ಪರಮಾತ್ಮ ಕೊಟ್ಟಿರ್ತಾನ ಬಾ ವಿಚಾರ ಮಾಡೋಂಗಿಲ್ಲ ಏನು ಆಕತಿ ಬಂದಂಗೆ ಜೀವನ ಸ್ವೀಕಾರ ಮಾಡೋದು ನಡ್ರಿ ಉಣ್ಣನ್ ನಡಿ